ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಈ ಸಮಾಜದೊಳಗೆ ನಾನು ಆಕರ್ಷಕನಾಗಬೇಕು, ಜನಪ್ರಿಯನಾಗಬೇಕು, ನನ್ನನ್ನು ಮೆಚ್ಚಬೇಕು ಅನ್ನುವಂತಹ ದಿಶೆಯಲ್ಲಿ ಬಹಳ ಪೈಪೋಟಿಯನ್ನು ಕಾಣ್ತಾ ಇದ್ದೇವೆ. ಹಾಗಾದರೆ ಈ ಪೈಪೋಟಿ ಇರತಕ್ಕಂತಹ ಜಗತ್ತಿನೊಳಗೆ ನಾನು ಹೇಗಿದ್ದರೆ ಆಕರ್ಷಕನಾಗಬಹುದು, ಹೇಗಿದ್ದರೆ ನನ್ನನ್ನು ಮೆಚ್ಚಬಹುದು ಅನ್ನುವ ಕುರಿತು ಚಿಂತನೆ ಮಾಡುವುದಾದರೆ ನಾವುಗಳೆಲ್ಲ ಅನೇಕ ಸ್ವಾಮೀಜಿಗಳ ಮಾತುಗಳನ್ನು ಕೇಳುತ್ತೇವೆ, ಚಪ್ಪಾಳೆಗಳನ್ನು ತಟ್ಟುತ್ತೇವೆ, ಗೌರವವನ್ನು ಸಮರ್ಪಿಸುತ್ತೇವೆ, ಅನೇಕ ಗುರುಗಳ ಮಾತುಗಳನ್ನು ಕೇಳುತ್ತೇವೆ, ಸಾಧು ಸತ್ಪುರುಷರ ಮಾತುಗಳನ್ನು ಕೇಳುತ್ತೇವೆ, ನಾಯಕರುಗಳ ಮಾತುಗಳನ್ನು ಕೇಳುತ್ತೇವೆ. ಆದರೆ ನಾನು ಹಾಗೆ ಆಗಬೇಕು ಅನ್ನುವಂತಹ ಆಸೆ ಎಲ್ಲರಲ್ಲೂ ಚಿಗುರು ಹೊಡೆಯುವುದು ಸಾಮಾನ್ಯ. ಹಾಗಾದರೆ ಆಕರ್ಷಕನಾಗಿರಲು ಹೇಗಿರಬೇಕು? ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತ ನೊಲೆಯುವನಯ್ಯ. ನಾವೆಲ್ಲರೂ ಮಾತನಾಡ್ತೇವೆ, ಮಾತಿಗೆ ಹಣವಿಲ್ಲ, ಆ ಮಾತನ್ನು ಹೇಳ್ತೇವೆ, ದೊಡ್ಡ ಮಾತುಗಳನ್ನು ಹೇಳುತ್ತೇವೆ. ಆದರೆ ಮಾತಿನಂತೆ ನಡೆಯದಿದ್ದರೆ ನಮ್ಮನ್ನು ಜನ ಏನನ್ನುತ್ತಾರೆ? ಇವನು ಬೋಗಸ್, ಸುಳ್ಳ, ಇವನಿಗೆ ಗೌರವ ಕೊಡುವುದು ಬೇಡ ಅಂತ ಜನ ಹಿಂದೆ ಮಾತಾಡ್ಕೋತಾರೆ. ನುಡಿಯೊಳಗಾಗಿ ನಡೆದರೆ, ಮಾತನಾಡಿದಂತೆ ನಡೆದರೆ ಕೂಡಲ ಸಂಗಮ ದೇವ ಒಲಿಯುತ್ತಾನೆ. ಮಾತನಾಡದಂತೆ ನಡೆದಾಗ ಮಾತ್ರ ಜನರು ನಮ್ಮನ್ನು ಇಷ್ಟಪಡುತ್ತಾರೆ, ಮೆಚ್ಚುತ್ತಾರೆ. ಅದಕ್ಕೋಸ್ಕರ ಅಲ್ಲಮ ಪ್ರಭುಗಳು ವಚನದಲ್ಲಿ ಹೇಳ್ತಾರೆ, ಏನ ಕಂಡಡೆ ನಯ್ಯ ತನ್ನ ಕಾಣದ ಕುರುಡ, ಏನ ಕೇಳಿದಡೆ ನಯ್ಯ ತನ್ನ ಕೇಳದ ಕಿವುಡ, ಏನ ಮಾತಾಡಿದಡೆ ನಯ್ಯ ತನ್ನ ಮಾತಾಡದ ಮೂಕ, ದಿಟದಿಂದ ತನ್ನ ತಾ ನೋಡಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಮಾತನಾಡಬೇಕು, ಇದೇ ತನ್ನ ನೆಲೆ ಸ್ವಭೂಮಿ ಸ್ವಸ್ವರೂಪ ಕಾಣ ಗುಹೇಶ್ವರ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ನನ್ನ ಬಗ್ಗೆ ನಾನು ಕೇಳಬೇಕಾಗಿದೆ, ನಾನು ಹೇಗಿದ್ದೇನೆ, ಏನನ್ನು ಮಾಡುತ್ತಿದ್ದೇನೆ, ನನ್ನನ್ನು ನಾನು ಪ್ರಶ್ನೆಯನ್ನು ಮಾಡ್ಕೋಬೇಕಾಗಿದೆ. ನನ್ನ ಬಗ್ಗೆ ಮಾತನಾಡಬೇಕಾಗಿದೆ, ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡುವುದು ಬೇಡ. ನಾನು ಹೇಗಿದ್ದೇನೆ, ನನ್ನ ನಡವಳಿಕೆ ಹೇಗಿದೆ, ನಾನು ಮಾಡುತ್ತಿರುವ ಕರ್ತವ್ಯ ಹೇಗಿದೆ ಅನ್ನೋದ್ರ ಕುರಿತು ನಾನು ವಿಶ್ಲೇಷಣೆ ಮಾಡಬೇಕು. ದಿಟದಿಂದ ತನ್ನ ತಾ ನೋಡಬೇಕು. ನಾನು ಇನ್ನೊಬ್ಬರನ್ನು ನೋಡುವುದು ಬೇಡ, ನನ್ನನ್ನು ನಾಡಿ ನೋಡಬೇಕಾಗಿದೆ. ನನ್ನಲ್ಲಿರುವ ತಪ್ಪುಗಳನ್ನು ಕಡಿಮೆ ಮಾಡ್ಕೋಬೇಕಾಗಿದೆ, ನನ್ನಲ್ಲಿರುವ ದೋಷಗಳನ್ನು ಹೋಗಲಾಡಿಸಬೇಕಾಗಿದೆ, ನನ್ನಲ್ಲಿರುವ ಒಳ್ಳೆಯ ಗುಣಗಳಿಗೆ ಮತ್ತಷ್ಟು ಒಳ್ಳೆಯ ಗುಣಗಳನ್ನು ಸೇರಿಸಬೇಕಾಗಿದೆ. ಈ ದಿಸೆಯಲ್ಲಿ ಚಿಂತನೆ ಮಾಡಿದರೆ ಮಾತ್ರ ಜನರು ನಮ್ಮನ್ನು ಇಷ್ಟಪಡುತ್ತಾರೆ, ಹೊಗಳುತ್ತಾರೆ, ಮೆಚ್ಚುತ್ತಾರೆ. ನಾವುಗಳು ಕೂಡ ಮುಂದೊಂದು ದಿನ ನಾಯಕರಾಗಲು ಸಾಧ್ಯ. ಹೀಗಾಗಿ ಇಂತಹ ದಾರಿಯಲ್ಲಿ ನಾವು ಸಾಗುವಂತಹ ಪ್ರಯತ್ನವನ್ನು ಮಾಡಿದರೆ ನಮ್ಮ ಆಶೆ ಆಶೋತ್ತರಗಳು ಈಡೇರುತ್ತವೆ ಎನ್ನುವಂಥದ್ದು ಚಿಂತನೆಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.